ಸರ್ ಆಲ್ಟೋನಾ? ಆಲ್ಟೋ ಎಲ್ ಎಕ್ಸ್ ಐ. LXi. ಓಕೆ, ಯಾವ್ದು ಮಾಡಲಿ ಸರ್? 2010 ಸರ್. ಓಕೆ, ಓನರ್ ಎಷ್ಟಿದೆ ಸರ್? ಓನರ್ 4. ಓಕೆ, ಎಷ್ಟು ಓಡಿದೆ ಗಾಡಿ? 1,13,000. ಓಕೆ, ಪೆಟ್ರೋಲ್ ಒಂದೇನಾ? ಪೆಟ್ರೋಲ್, ಪ್ಯೂರ್ ಪೆಟ್ರೋಲ್. ಓಕೆ, FC ಇನ್ಸೂರೆನ್ಸ್ ಎಲ್ಲ ಮಟ್ಟಿದೆ ಸರ್? FC-ನ 9 ತಿಂಗಳಿದೆ. 8 ಹಾಂ. ತಿಂಗಳು ಇನ್ಸೂರೆನ್ಸ್ ಫ್ರೆಶ್ ಇದೆ. ಇನ್ಸೂರೆನ್ಸ್ ಫ್ರೆಶ್ ಆಗಿದೆಯಾ? ಹಾಂ, ಫ್ರೆಶ್ ಇದೆ. ಓಕೆ, ಎಲ್ಲ ಒರಿಜಿನಲ್ ಪೇಂಟ್ ಇದೆ, ರೀಪೇಂಟ್ ಏನಾದ್ರು ಇದೆಯಾ? ಟಚಪ್ ಆಗಿದೆ. ರೀಪೇಂಟ್ ಏನೂ ಇಲ್ಲ? ರೀಪೇಂಟ್ ಎಲ್ಲ ಟಚಪ್ ಆಗಿದೆ. ಓಕೆ, ಇದು AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಏನಾದ್ರು ಇದಾವ? ಎಲ್ಲ ರನ್ನಿಂಗ್ ಇದೆ. ಪವರ್ ವಿಂಡೋ ಇಲ್ಲ, AC ಪವರ್ ಸ್ಟೀರಿಂಗ್ ಇದೆ. ಓಕೆ, ಪವರ್ ವಿಂಡೋ ಎರಡೂ ಬರಲ್ವಾ? ಬರಲ್ಲ, LX ಇದೆ. ಓಕೆ, ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ? ಹಾಂ, ಚೆನ್ನಾಗಿ ಹೊಸಾಗಿದೆ ಸರ್. ಓಕೆ, ಈ ಗಾಡಿ ತಗೊಳ್ಳೋರು ಏನೋ ಖರ್ಚಿದೆಯಾ? ಇಂಜಿನ್ ಕಂಡೀಷನ್ನು, ಬಾಡಿ? ಇಂಜನ್ ಗಿನ್ ಎಲ್ಲ ಬಾಡಿ ಎಲ್ಲ ಕಂಡೀಷನ್ ಇದೆ ಸರ್. ಏನು ತೊಂದರೆ ಇಲ್ಲ ತಗೊಳ್ಳೋರಿಗೆ? ಏನು ತೊಂದರೆ ಇಲ್ಲ. ಓಕೆ, ಆರಾಮ್ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೊಬೋದಾ? ಹಾಂ. ಓಕೆ, ಈ ಗಾಡಿ ಇರೋದೆಲ್ಲಿ ಸರ್? ಬಾಗಲಕೋಟೆ. ಬಾಗಲಕೋಟೆ ಸಿಟಿನಾ? ಹಾಂ, ಸಿಟಿ. ಓಕೆ, ಏನು ಹೇಳ್ತೀರಾ ಗಾಡಿ ರೇಟು? ಹ್ಞೂ ಗಾಡಿ ರೇಟ್ ಏನು ಹೇಳ್ತೀರಾ ಸರ್? ಅದು 1,60 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ. 1,60,000? ಹೇಳ್ತೀವಿ, ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ. ಓಕೆ, ಇನ್ನೊಂದು ಯಾವುದು ಕಳಿಸಿದ್ರಲ್ಲ ಸರ್? ಟಾಟಾ ನ್ಯಾನೋನಾ? ನ್ಯಾನೋ ಟಾಪ್ ಎಂಡ್. ಟಾಪ್ ಎಂಡ್ ಅಂದರೆ? ಜೆನೆಟ್ 2010? ಡಿಕ್ಕಿ ಎಲ್ಲ ಬರುತ್ತೆ ಅದಕ್ಕೆ. ಓಕೆ, ಅಂದರೆ ಬ್ಯಾಕ್ ಸೈಡ್ ಡಿಕ್ಕಿ ಸಿಗುತ್ತಲ್ಲ? ಹಾಂ, ಡಿಕ್ಕಿ. ಓಕೆ, ಯಾವ್ದು ಮಾಡಲಿ ಹೇಳಿ ಸರ್ ಅದು? 16 ಸಿಂಗಲ್ ಓನರ್. ಓಕೆ, 16 ಸಿಂಗಲ್ ಓನರ್. ಎಷ್ಟು ಹೊಡಿದೆ ಗಾಡಿ? 69,000 ಜೆನ್ಯೂನ್. 69 ಜೆನ್ಯೂನು? ಹಾಂ, ಜೆನ್ಯೂನ್. ಶೋರೂಮ್ ಟ್ರ್ಯಾಕ್ ಸಿಗುತ್ತಾ? ಶೋರೂಮ್ ಈಗ ಒಂದು ವರ್ಷ ತನಕ ಇಲ್ಲ, ನಾವು ಮಾಡಿಲ್ಲ. ಅವ್ರು ಮಾಡಿದ್ದಾರೆ, ಹ್ಞೂ. ನಾವು ತೊಗೊಂಡ್ರೆ ಮಾಡಿಲ್ಲ. ಜೆನ್ಯೂನ್ ರನ್ನಿಂಗ್ ಇದೆ. ಓಕೆ, ಈಗ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ? ರನ್ನಿಂಗ್ ಇದೆ ಸರ್, ರನ್ನಿಂಗ್ ಇದೆ. ಓಕೆ, ಟೈರ್ ಎಲ್ಲ ಹೆಂಗಿದೆ ಗಾಡಿಯಲ್ಲಿ? ಇದೆ ಸರ್, 80% ಇದೆ. 4ನಾ? ಹಾಂ, 80%. ಸ್ಟೆಪ್ನಿ ಐತಾ? ಹಾಂ, ಸ್ಟೆಪ್ನಿ ಇದೆ. ಓಕೆ, ಗಾಡಿ ಏನಾದ್ರು ಅದು ರೀಪೇಂಟು ಟಚಪ್ ಏನಾದ್ರು ಇದೆಯಾ? ಮೈನರ್ ಟಚಪ್ ಆಗಿದೆ, ರೀಪೇಂಟ್ ಏನಿಲ್ಲ. ಓಕೆ, ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಒರಿಜಿನಲ್. ಇದರಲ್ಲಿ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಲ್ಲ ಬರ್ತಾವಲ್ಲ? ಹಾಂ, 2 ಪವರ್ ವಿಂಡೋ, AC ಹಾಂ. ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ. ಎಲ್ಲ ವರ್ಕಿಂಗ್ ಇದಾವ? ಹಾಂ, ಎಲ್ಲ ವರ್ಕಿಂಗ್. ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ? ಹಾಂ, ಎಲ್ಲ ಚೆನ್ನಾಗಿದೆ. ಓಕೆ, ಇಂಜಿನ್ ಕಂಡೀಷನ್ ಅಲ್ಲ ಸರ್? ಗುಡ್ ಕಂಡೀಷನ್. ಏನು ಖರ್ಚಿಲ್ಲ? ಇಲ್ಲ. ಓಕೆ, ಪೆಟ್ರೋಲಾ ಇದು? ಪೆಟ್ರೋಲ್, ಪ್ಯೂರ್ ಪೆಟ್ರೋಲ್. ಓಕೆ, ಎಲ್ಲಿದೆ ಸರ್ ಗಾಡಿ ಇದನ್ನು? ಲೊಕೇಶನ್ ಬಾಗಲಕೋಟೆ. ಓಕೆ, ಇದಕ್ಕೆ ಏನು ಹೇಳ್ತಾರೆ ರೇಟು? ಇದು 165 ಸರ್, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ. ಓಕೆ, ಇದು 165, ಅದು 160. ಹಾಂ, 1 ಎರಡರಲ್ಲೂ ಕಮ್ಮಿ ಆಗುತ್ತೆ? ಹಾಂ, ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ, ಇದೆ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು, ಡಾಕ್ಯುಮೆಂಟ್ಸು ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವುದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗ್ಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಥ್ಯಾಂಕ್ ಯು.